ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಗ್ಯಾಂಬಲ್ ಯಾವ್ದು ಗೊತ್ತಾ? ಇಟ್ಸ್ ನಾಟ್ ಬಾಹುಬಲಿ, ಇಟ್ಸ್ ನಾಟ್ KGF, ಬಟ್ ಇಟ್ಸ್ ರಾಮಾಯಣ. ಇದು ಜಸ್ಟ್ ಮೈಥಾಲಜಿ ಅಲ್ಲ, ಇದು ಈ ಜನರೇಷನ್ಗೆ ರಾಮಾಯಣನ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಕ್ ಮಾಡಿರೋ ಒಂದು ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ನನಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ಇಟ್ಸ್ ದ ವಿಜುವಲ್ ಸ್ಟೋರಿ ಟೆಲ್ಲಿಂಗ್. ನೋಟಿಸ್ ಮಾಡಿ, ಟ್ರೈಲರ್ ಡೈಲಾಗ್ ಮೇಲೆ ಡಿಪೆಂಡ್ ಆಗಲ್ಲ. ಎವ್ರಿ ಫ್ರೇಮ್ ಇಟ್ ಸೆಲ್ಫ್ ಟೆಲ್ಸ್ ಅ ಸ್ಟೋರಿ. ಪ್ರೊಡಕ್ಷನ್ ಡಿಸೈನ್, ಕಲರ್ ಪ್ಯಾಲೆಟ್, ಕಾಸ್ಟ್ಯೂಮ್ ಡೀಟೇಲಿಂಗ್ ಎಲ್ಲ ಒಂದು ವರ್ಲ್ಡ್ ಬಿಲ್ಡಿಂಗ್ ಮಾಡುತ್ತೆ. ಫಿಲಮ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡಬೇಕು ಅಂತಂದ್ರೆ ಈ ಫಿಲಮ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಬರೀ VFX ಅಲ್ಲ, ಇಟ್ಸ್ ದ ಕಂಪೋಸಿಷನ್. ನೀವು ಅಬ್ಸರ್ವ್ ಮಾಡಿ, ಟ್ರೈಲರ್ ಅಲ್ಲಿ ಪ್ರತಿಯೊಂದು ಶಾಟ್ನು ಅವರು ವೈಡ್ ಆಂಗಲ್ ಶೂಟ್ ಮಾಡಿದ್ದಾರೆ. ಕೆಲವೊಂದು ಸೀನ್ ನಿಮಗೆ ಪೇಂಟಿಂಗ್ ತರ ಕಾಣಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ಸಿದೇನು ಅಂತಂದ್ರೆ, ಈ ಸಿನಿಮಾದ ಮೇಕರ್ಸ್ ಓವರ್ ಆಕ್ಷನ್ಸ್ ಅಥವಾ ಓವರ್ CGI ಮೇಲೆ ಡಿಪೆಂಡ್ ಆಗಿಲ್ಲ. ರಾದರ್ ದೆನ್ ದಟ್ ದೇ ರೆಸ್ಪೆಕ್ಟೆಡ್ ದ ಎಮೋಷನ್ಸ್ ಬಿಹೈಂಡ್ ದ ಎಪಿಕ್ ಸ್ಟೋರಿ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ರಾಮನ ಆಲ್ಮೋಸ್ಟ್ ಎಲ್ಲಾ ಶಾಟ್ಸ್ನು ಓಪನ್ ಸ್ಪೇಸ್, ಬ್ಯಾಲೆನ್ಸ್ಡ್ ಕಂಪೋಸಿಷನ್ ಮತ್ತು ಕಾಮ್ ವಿಜುವಲ್ಸ್ ಅಲ್ಲಿ ಫ್ರೇಮ್ ಮಾಡಿದ್ದಾರೆ. ಹಾಗೆ ರಾವಣ ಬಂದಾಗ ಡಾರ್ಕರ್ ಫ್ರೇಮ್ಸ್, ಟೈಟರ್ ಕಂಪೋಸಿಷನ್ಸ್ ಮತ್ತೆ ಹೆವಿ ಅಟ್ಮಾಸ್ಫಿಯರ್ ಯೂಸ್ ಮಾಡಿದ್ದಾರೆ. ಮತ್ತೆ ಡೈಲಾಗ್ ಬರೋಕ್ಕಿಂತ ಮುಂಚೆನೆ ಕ್ಯಾಮ್ರಾ ನಿಮಗೆ ಯಾರು ಹೋಪ್, ಯಾರು ಫಿಯರ್ ಅಂತ ಫೀಲ್ ಮಾಡಿಸುತ್ತೆ. ಹಂಗಂತೂ ಒಂದು ವಿಷಯ ಕನ್ಫರ್ಮ್ ಆಯ್ತು, ಅದೇನಂದ್ರೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಆರ್ ಆಕ್ಚುಲಿ ಡ್ರೀಮಿಂಗ್ ಮಚ್ ಬಿಗರ್ ದಾನ್ ಬಿಫೋರ್, ಅಂಡ್ ದಟ್ಸ್ ದ ರಿಯಲ್ ವಿಕ್ಟರಿ ಫಾರ್ ಆ ಇಂಡಿಯನ್ ಸಿನಿಮಾ. ಹೀಗೆ ಹೇಳ್ತಾ ಇದಾಗಿತ್ತು ನನ್ನ ಒಪಿನಿಯನ್ ಆನ್ ರಾಮಾಯಣ ಟ್ರೈಲರ್. ಸೈನಿಂಗ್ ಆಫ್, ಕನ್ನಡ ಫಿಲ್ಮ್ ಅನಲಿಸ್ಟ್ ಫ್ರಮ್ ಕರ್ನಾಟಕ ಫಾರ್ ದಿ ವರ್ಲ್ಡ್. ಥ್ಯಾಂಕ್ ಯು.